ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ಕ್ವಿಕ್ಕಾಗಿ ಸಂಡೇ ಬೈಕ್ ನೋಡ್ಕೊಬರಕ್ಕೆ ಹೋಗ್ತಿರೋದು. ಸೊ ಬೈಕ್ ನೋಡ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಆ್ಯಸ್ ಯೂಶುವಲ್ ದಿಲೀಪ್ ಇದ್ದಾನೆ. ಬ್ರೋ, ನಿಮ್ಮ ಮಗ ಆರಾಮ ಬ್ರೋ. ಸಂಡೇ ಏನು ಸಂಡೇ ನಾರ್ಮಲ್ ಹೆಂಗೋ ಬೈಕ್ ನೋಡೋಕೆ ಹೋಗ್ತಾ ಇದ್ದೀವಿ. ನಡಿ ಯಾವ ಬೈಕು ಅಂತ ಬನ್ನಿ ತೋರಿಸ್ತೀನಿ. ಯು ಅವ್ನು ನಮ್ಮ ನೋಡಿದ್ದ ಇಲ್ಲ ಹೋಗ್ಲಿ. ಆ್ಯಕ್ಚುಲಿ ನಾವು ಇವಾಗ ನೋಡೋಕೆ ಹೋಗ್ತಿರೋ ಗಾಡಿ ಬಂದು KTM ಒಂದು ಬಿಗ್ ಬೈಕ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ತೊಗೋಬೇಕು ಅಂತ. ಸೊ ವಿಲ್ಸಿ. ಇವಾಗ ನೀನೇ ಹೋಗ್ತಿದ್ಯಾ? ನಾನು ಒಂದೇ ಸಲ ಕಾರ್ ತೆಗಿತೀನಿ. ಕಾರಾ? ಸೊ ಆ್ಯಕ್ಚುಲಿ ನನಗೂ ಒಂದು ಬಿಗ್ ಬೈಕ್ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿತ್ತು, ಗೇರ್ ಬೈಕೆಲ್ಲ. ಮತ್ತು ಸೊ ನಂದು ಇಂಟೆನ್ಷನ್ ಏನು ಅಂತಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು, ನಮ್ಮ ಹತ್ರ ಕಾರ್ ಇರಲಿಲ್ಲ, ಅದಕ್ಕೆ ಒಂದು ಕಾರ್ ತೊಗೊಳ್ಳೋಣ. ಅದಾದಮೇಲೆ ಬೇಕಾದರೆ ಹೆಂಗೋ ನಾನು ಟ್ರಾವೆಲ್ ಮಾಡೋದೆಲ್ಲ ಕಡಿಮೆ. ಸೊ ಅದಾದಮೇಲೆ ಯಾವಾಗಲಾದರೂ ಲೇಟರ್ ಫ್ಯೂಚರಲ್ಲಿ ಒಂದು ಬಿಗ್ ಬೈಕ್ ತೊಗೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಸೊ ಅದಕ್ಕೆ ಫಸ್ಟ್ ಈಗ ಕಾರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಾನು ಕಾರ್ ತೊಗೊಂಡಿದ್ದು ಜಸ್ಟ್ 1 year ಆಯಿತು. ಆಲ್ರೆಡಿ ನೀವು ಫಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಸೊ ಕಾರ್ ಯಾವುದು ಏನು ಅಂತೆಲ್ಲ. ನಾನು ಇವಾಗ ನೋಡೋಕೆ ಹೋಗ್ತಿರೋ ಬೈಕು ನನಗಲ್ಲ, ಸೊ ಇವನಿಗೆ. ಸೊ ಬರ್ತಾ ಇದೆ ನೋಡಿ, ಅವನಿಗೆ ಇಲ್ಲೇ ವೆಯ್ಟ್ ಮಾಡ್ತಿರೋದು ನಾವು. ಏ ಬಾಸ್, ಅಲ್ಲೋ ಹೆಂಗೆ ಹೋಗೋದು? ಯಾರು ಎಲ್ಲ ಹೋಗೋಣ? ಅಲ್ಲ ಇವಾಗ KTM ಶೋರೂಮ್ ತಾನೇ ಇರೋದು. ಸರಿ ಆಯ್ತು, ಹಂಗಾದ್ರೆ ಹೋಗೋಣ. ಹೀರೋ ಹೋಗ್ಬಿಟ್ಟಿದ್ದೆ. ಏನ್ ಗುರು ಸಡನ್ ಆಗಿ ಗಾಡಿ ತೆಗಿಯೋ ಪ್ಲಾನು? ಸುಮ್ಮನೆ ನೋಡೋಣ ಅಂತ. ನಾವು ವಯಸ್ಸಲ್ಲಿ ಗಾಡಿ ಓಡಾಡಿಸ್ಬೇಕು. ಓಡಿಸ್ತಾನೆ ಇದೆಯಲ್ಲ. ಅಲ್ಲ ಫ್ಯಾಮಿಲಿ ಗಾಡಿ ಗುರು. ಇವಾಗ ಆಲ್ರೆಡಿ 3 ಗಾಡಿ ಐತೆ ಅವನ ಹತ್ರ. ಫ್ಯಾಮಿಲಿ ಗಾಡಿ ಬೇರೆ, ಅಡ್ವೆಂಚರ್ ಸೋಲೋ ಗಾಡಿ ಬೇರೆ. ಸೊ ಇವಾಗ ಆಕ್ಚುಲಿ ಪ್ಲಾನ್ ಮಾಡ್ತಿರೋದು ಏನಂದ್ರೆ, ನಮ್ಮ ಹತ್ರ ನಾರ್ಮಲ್ ಆಗಿ ಡೈಲಿ ಯೂಸೇಜ್ ಬೈಕ್ಗಳೆಲ್ಲ ಇದಾವೆ. ಸೊ ಇವಾಗ ಒಂದು ಬಿಗ್ ಬೈಕ್ ಪ್ಲಾನ್ ಮಾಡ್ತಾ ಇದೀವಿ. TVS RTX ಅದು TVS RR 310 ಅಂತ ಒಂದು BMW ರೆಪ್ಲಿಕಾ. ಅಲ್ಲ ನೋಡು, BMW ಅವ್ರು ಮೊನ್ನೆ ಇದು 450 ಇದೆಲ್ಲ ಲಾಂಚ್ ಮಾಡಿದಾರಲ್ಲ ಮಚ್ಚ. TVS ಅಲ್ಲಿ ಇವಾಗ BMW ನೀನ್ ಕಾಣಿಸ್ತವ. ಡಿಸೈನ್ ಎಲ್ಲ BMW. ಯಾವ್ದೋ ಗ್ಯಾಂಗ್ ಗೊತ್ತಾಗಿ ಇಂಜಿನ್ ಡಿಸೈನು, ಇಂಜಿನ್ BMW ಅವರು. ಮಾರ್ಕೆಟಿಂಗು, ಸೇಲ್ಸ್ ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇರೋದು TVS ಅವರು, ಇಂಡಿಯಾದಲ್ಲಿ ಮಾತ್ರ. ಆ ಥರ ಟೈಅಪ್ ಆಗಿರೋದು. ಎಷ್ಟು ಬಜೆಟ್? ಎಷ್ಟು ಮಚ್ಚ ಬಜೆಟ್ ಏನು? 4 ಲಕ್ಷ ಒಳಗಡೆ. ಅನ್ನೋ ಆಮೇಲೆ ಏನು ಮಾತಾಡಬೇಡ. ನನ್ನಷ್ಟು ಬೆಳೆದಿಲ್ಲ ಅವಾಗ. ನನ್ನಷ್ಟು ಬೆಳೆದಿಲ್ಲ ದಿಲೇ. ಯಾವ ಮಾತು ಮಾತಾಡ್ತಿರೋದ? ಅಷ್ಟೆಲ್ಲ ಕಮಿಟ್ ಆಗಲ್ಲ ನಾನು. ನಾನು ಸಜೆಸ್ಟ್ ಮಾಡಿದ್ ನಾವು ಆಲ್ರೆಡಿ ಟ್ರಯಂಪು, ಅಪ್ರಿಲಿಯಾ ಯಾವ್ದಾದ್ರು ಒಂದು ಅಡ್ವೆಂಚರ್ ಗಾಡಿ ತಗೋಂತ. ಇನ್ವೆಸ್ಟ್ಮೆಂಟ್ ಆದ್ರೆ ಏನೋ ಧೈರ್ಯ ಮಾಡ್ಬಿಡ್ಬೋದು ಇಲ್ಲಿ ಅಂತ. ಬಟ್ ಅದು ಸರ್ವಿಸು, ಪೆಟ್ರೋಲ್ ಎಷ್ಟಿರುತ್ತೆ ನೀನು ಅದಕ್ಕೆಲ್ಲ ಭಯ ಪಟ್ರೆ ನಿನ್ ಗಾಡಿ ತೆಗಿಯಕ್ಕಾಗಲ್ಲ. ಯಾರೋ ಏನೋ ಅಲ್ಲ ಭಯ ಅಲ್ಲ, ಅದೇ ಭಯ. ಬದುಕ್ಬೇಕು ಅನ್ಬೋ, ಬದುಕದೇ ಕಷ್ಟ ಅನ್ಬಿಟ್ಟು, ಊಟ ತಿನ್ನೋದ್ ಕಷ್ಟ, ಅದಕ್ಕೆ ದುಡಿಯೋದ್ ಕಷ್ಟ, ಎಲ್ಲ ಹಂಗೆ ಅನ್ಕೊಂಬಿಟ್ರೆ ಏನ್ ತಿಳಿವಾ? ಇನ್ನೇನು ಬದುಕೋದು ಹೆಂಗಂತಾರೆ? ನಿನ್ಗೆ ಎಂಜಾಯ್ಮೆಂಟ್ ಒಂದ್ ಕಡೆ ಬೇಕು ಅಂತಂದ್ರೆ, ಒಂದು ನಿನ್ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಖರ್ಚು ಮಾಡ್ಲೇಬೇಕು. ಅದು ಈ ಕಾಲದಲ್ಲಿ ನೀನು ದುಡ್ಡು ಅದನ್ನ ಕೊಟ್ರೇನೆ ಗುರು ನೀಗೆಲ್ಲ ಸಿಗೋದ. ಸೊ ಇಲ್ಲಿ ಬಂದ್ವಿ. KTM ಶೋರೂಮ್ ಬಂದು ಇಲ್ಲಿ ಕ್ಲೋಸ್ ಆಗಿದೆ ಇವತ್ತು, ಸಂಡೇ ಅಂದ್ಬಿಟ್ಟಿನ. ಲಕ್ಕಿಲ್ಲ ಮಚ್ಚ ನಿಂಗೆ ಇವತ್ತು KTM ಸರ್ವಿಸ್, KTM ನೋಡಬಹುದು. KTMಗೆ ಲಕ್ಕಿಲ್ಲ. ಸೊ ಬರೋದು ಬಂದ್ಬಿಟ್ಟಿದ್ವಿ. ಯಾಕೆ ಅಂದ್ಬಿಟ್ಟು ಇವಾಗ ಒಂದು ರಾಯಲ್ ಎನ್ಫೀಲ್ಡಲ್ಲಿ ಯಾವ ಬೈಕ್ಸ್ ಯಾವುದು ಚೆನ್ನಾಗಿರೋದು ನೋಡ್ಬಿಟ್ಟು ಒಂದು ಟ್ರಯಲ್ ಮಾಡಿ ಒಂದು ಕೊಟೇಶನ್ ಹಾಕೊಂಬರೋಣ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಸಹ ಕ್ಲೋಸ್ ಆಗಿದೆ. ಸೊ ನೋಡಿ, ಕ್ಲೋಸ್ ಆಗಿದೆ. ಏನು ಮಾಡೋಣ ಗುರು? ಏನು ಮಾಡೋದು? ಪಕ್ಕದಲ್ಲಿ TVS ಇದೆ. TVS ಏನೋ ತೆಗ್ದಾರೆ ನೋಡೋದು. TVS ಶೋರೂಮ್ ಹತ್ರ ಬಂದರೆ ಇದು ಹೆಂಗೋ ಲಕ್ಕಿಲಿ TVS ಶೋರೂಮ್ ಒಂದು ಓಪನ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ನಮ್ಗೆ ಇಷ್ಟ ಆಗುತ್ತೆ ಬೈಕು ನೋಡಿಕೊಂಡು ಹೆಂಗೋ ಬಂದಿದ್ದಕ್ಕೆ ಯಾವುದಾದ್ರೂ ಒಂದು ಕೆಲಸನಾದರೂ ಆಗಲಿ, ಸುಮ್ಮನೆ ಖಾಲಿಯಾಗಿ ವಾಪಸ್ ಹೋಗೋದಕ್ಕೆ. ನಾನು ಏನಂದ್ರೆ ಮಚ್ಚ ಬಾ, ಯಾವುದಾದ್ರೂ ಒಂದು ನೋಡೋಣ. ಕಮ್ ಗೈಸ್, ಲೆಟ್ಸ್ ಗೋ. ಏನೋ ರಕ್ಷೆ, ಇದು ಹೊಸದಾಗ ಆಗಿರೋದು ಅನ್ಸುತ್ತಲ್ಲ? ಶೋರೂಮ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಚಾಂಪು ನಿಜ ಒಳ್ಳೆ ಗಾಡಿ ಇದೆ, ಸೀರಿಯಸ್ಲಿ. ನಾನು ಗಾಡಿ ಕಲ್ಕೊಂಡಿದ್ದೆ ಇದರಲ್ಲಿ, ಕಾಲು ಲಂಗ ಕಟ್ಟಾಗಿಲ್ಲ. ಅವಾಗ ಹಿಂಗೆ ಓಡಿಸ್ತಾ ಇದ್ದೀನಿ.
ಬಂದಿದ್ದ ಕೆಲಸ ಏನಿಲ್ಲ, ನಾವು ನೋಡೋ ಅಂಥ ಗಾಡಿನೂ ಯಾವುದಿಲ್ಲ. ಸೊ ಆ್ಯಕ್ಚುಲಿ ಈಗ ಆಮೇಲೆ ದಿಲೀಪ್ ಡ್ರೈವ್ ಮಾಡ್ತಾ ಇದ್ದಾನೆ. ಎಷ್ಟು ಲೀಟ್ರ್ ತೆಗಿಯೋ, ಅದೇನು ಹಂಗೆ ಬ್ರೇಕ್ ಇಡಿ ನೀನು ಹ್ಯಾಂಡ್ ಬ್ರೇಕ್ ಬಿಟ್ಬಿಟ್ಟು ಫಸ್ಟ್ ಗೇರ್ ಹಾಕೋ, ರಿವರ್ಸ್ ಗೇರ್ ಹಾಕಿ. ಫಸ್ಟ್ ರಿವರ್ಸ್ ಬಿದ್ದಿಲ್ಲ, ಫಸ್ಟ್ ಗೇರ್ ಹಾಕಿದ್ಯಾ? ಕುಯ್ ಅನ್ಸಂತ ಹಿಂದಕ್ಕೆ ಹಾಕೋ. ಬಿಡು ಬಿಡು, ನಿಧಾನ ನಿಧಾನ. ಆ ಕಡೆ ಎಲ್ಲ ಇತ್ಗ ಡಿಫ್ರೆಂಟ್ ಆಗೈತಿ. ಅದ್ ಹೆಂಗ್ ಕಡ್ದ? ನಿಧಾನ. ಇವಾಗ ಈ ಕಡೆ ಹೆಂಗೆ? ಇಲ್ಲೇ ತಿರ್ಸ್ಬಿಡ. ಹೋಗು 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 ಮಗ. ಸೀಟ್ ಬೆಲ್ಟ್ ಹಾಕಿದ್ಯಾನ ನೀನು? ನೀನು ಹಾಕಿಲ್ಲ, ನಾನು ಹಾಕಿಲ್ಲ. ಕೋಲಾರ ಕೇಳಕ್ಕಲ್ಲಮ್ಮ. ಅಲ್ಲ, ಕಾರ್ ಓಡ್ಸಕ್ಕೂ ಮುಂಚೆ ಮಗ ಅದ್ ನಾವು ಹೇಳ್ಕೊಳೋದು ಅದೊಂಥರ ಏನು ಅಂದ್ರೆ ಅವೇರ್ನೆಸ್ ಇರ್ಬೇಕಮ್ಮ. ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ, ಅದಕ್ಕೆ ಇವಾಗ ಸೀಟ್ ಬೆಲ್ಟ್ ಹಾಕ್ತಾ ಇದೀವಿ. ನೀನು ಹಾಕೋ. ಅಲ್ಲೋ ರಕ್ಷಿತಾ, ಯಾಕೆ ಬಾಜ್ ಬೀಳ್ತಾ ಅಂತ ಆಫ್ ಮಾಡಿಲ್ಲ. 3ನೇ ಗೆರೆಗೆ ಮೂವ್ ಮಾಡ್ತಾವ ನೀವು. ಏ ಯಾರು ಫಸ್ಟ್ ಕಾಮ್ ಆಗ. ನೀನು ಎಲ್ಲ ಓಡಿಸ್ತೀನಿ, ನೀನು ಫಸ್ಟ್ ಕಾಮ್ ಡೌನ್ ಆಗ. ಟೆನ್ಷನ್ ಇತ್ತ. ಆನ್ ಮಾಡು, ಇದು ಆಫ್ ಮಾಡು. ನೀನೇನು ಅವ್ನು ಓಡಿಸ್ತಾ ಇರೋ. ನಾವು ಓಡಿಸ್ತಿದ್ದ ಆನ್ ಮಾಡ. ಫುಲ್ ಅನ್ನು ಇಲ್ಲ ನಿಂದು ಬೀಳಲ್ಲ ಕರೆಕ್ಟು. ಆಯ್ತಾ? ಇವ್ ನಂದು ಬಿತ್ತಾ? ಫಸ್ಟ್ ನಡಿ. ನೂರ್ಲಿ ಮಾಡು. ಫಸ್ಟ್ ನೂರ್ಲಿಗೆ ಹಾಕೋ. 1ನೇ ಗೇರ್ಗೆ ಹಾಕೋ. 3ನೇ ಗೇರ್ಗೆ ಹಾಕಿದ್ಯಾ? ಯಾಕಂದ್ರೆ ಒಂದು ಕಾರ್ ಫಸ್ಟ್ ಸೆಕೆಂಡ್ ಟೈಮ್ ಮೊನ್ನೆ ಓಡಿಸಿದ್ಯಲ್ಲ ಮಗ. ಟೆನ್ಷನ್ ಇದ್ದೀರಾ? ಅವಾಗ ನಾನು ಒಬ್ಬನೇ ಇದ್ದಿದ್ದಲ್ಲ, ಆರಾಮಾಗಿ ಕೊಟ್ಟನೆ. ಅವನಿಗೆ ಒಳ್ಳೆ ಗಬ 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 ಅನ್ಬಿಡ್ತಾನ. ಫಸ್ಟ್ ಆ ಕಡೆ ನೋಡ್ಕೊ ಮಗ. ಗೇರನ್ ಚೇಂಜ್ ಮಾಡ್ಬೇಡ, 1ನೇ ಗೇರಾಗೆ ಇರ್ಲಿ. ಇರು ಬೇಡ ಬೇಡ ಬೇಡ, ಸಿಟಿಗೆ ಏನಿಲ್ಲ. ಹೈವೇಗೆ ಎತ್ಕೋ. ಫುಲ್ ಎಳ್ಕೊ, ಕ್ರಾಸ್ ಮಾಡ್ಕೊ. ಇನ್ನೂ ಮಾಡೋ. ಎಳ್ಕೊ. ನಡಿಯಪ್ಪ. ಇರು ಆ ಕಡೆ ಗೆಲೆ ಬೇಡ. ಅಲ್ಲೋ ಓಡಿಸ್ತೀನಿ ನನ್ನ ಮಗ. ನೀನು ಓಡಿಸೋಣ ಅವನೇನು ಓಡಿಸಲ್ಲ ಅಂತೇನಿಲ್ಲ. ಅವನು ಸ್ವಲ್ಪ ಗಾಬರಿಕ್ಸ್ಬಿಟ್ಟೆ ನೀನು ಅಲ್ಲೇ. ಹಾಕು 3ನೇ ಗೇರ್ಗೆ ಹಾಕು. 4 ಹಾಕು 3ನೇದಕ್ಕೆ. ಅದೂ ಆಕ್ಚುಲಿ ಕಾರ್ ತಗೊಂಡಾಗ ಫಸ್ಟ್ ತಗೊಂಡಿದ್ದು ಒಂದು, ಈ ಕಾರ್ ತಗೋಬೇಕಾದ್ರೆ ನನಗೂ ಡ್ರೈವಿಂಗ್ ಎಲ್ಲ ಏನು ಅಷ್ಟು ಗೊತ್ತಿರಲಿಲ್ಲ. ಕಾರ್ ತೊಗೊಂಡ್ಮೇಲೆ ನಾನು ಕಲ್ತ್ಕೊಂಡಿದ್ದೆ ಡ್ರೈವಿಂಗು. ನಂದು ಕಾರ್ ಫಸ್ಟ್ ನಾನು ಡೆಲಿವರಿ ತೊಗೊಂಡಿದ್ದ ದಿವಸ ನಾನು ಕಾರ್ ಹಾಕೊಂಬಂದಿದ್ದು ಇಲ್ಲಿ ಹಿಂದೆ ಇದ್ದಾನಲ್ಲ ಆ ಶಡೆನೆ. ಸ್ಮೈಲ್ ಮಾಡ್ದಾರಲ್ಲ ಏನೋ ಹೇಳು ಮಚ್ಚ. ಈವನ್ ನಾನು ಟೆಸ್ಟ್ ಡ್ರೈವ್ ಸಹ ನಾನು ಮಾಡಿಲ್ಲ, ಇವನೇ ಮಾಡಿದ್ದು. ಪುಣ್ಯಾತ್ಮನ್ ಕರ್ಕೊಂಡು ಹೋಗಿದ್ದೆ ನಾನೆಲ್ಲ ಟೆಸ್ಟ್ ಮಾಡೋದಕ್ಕೆ. ಫಾಲ್ಟ್ ಕತೆ ಬೇಡ. ಹೌದಾ? ಬೇಡ ಬಿಡು, ಸ್ಟೋರಿಗಳೆಲ್ಲ ಹೇಳೋದು ಬೇಡ. ಆಮೇಲೆ ಯಾಕೋ ಮಚ್ಚ, ನಾನು ಒಬ್ಬನೇ ಮಾಡಿ ಎತ್ಕೊಂಬಂದಿದ್ರೆ ಅದಂತರ ಗುರು. 1000 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಇವನು ಕರ್ಸಿದ್ರಿ ಮೆಕ್ಯಾನಿಕ್ ನೋಡಿ ಹೇಳಿದ್ದು. ಅಲ್ಲೋ ಮೆಕ್ಯಾನಿಕ್ ನೋಡ್ಬಿಟ್ಟು ಅವನು 1 ವರ್ಷ ಕಿತ್ಕೊಂಡು ಹೋದಂತೆ ಏನು ಕಾಟ ಚೆಕ್ ಮಾಡಿದ್ರೆ ಕಿತ್ಕೊಂಡು ಹೋಗಿದ್ದೇನಿಲ್ಲ ದಿಲೀಪ್. ಅದೇನಾಯ್ತು ಅಂತಂದ್ರೆ ಆಕ್ಚುಲಿ ನಾನು ಒಂದು ಕಾರ್ ತಗೋಬೇಕು ಅಂದಿದ್ದು ಒಂದು 5-6 ಮಂತ್ಸಿಂದ ನಾನು ರಿಸರ್ಚ್ ಮಾಡ್ತಾನೆ ಇದ್ದೆ. ನಾನು ಯಾವ ಕಾರ್ ತಗೋಬೇಕು, ಏನು ಮಾಡಬೇಕು ಅಂತೆಲ್ಲ. ಹಂಗೆ ತಗೋಬೇಕಾದ್ರೆ ಫಸ್ಟು ನನ್ನ ಮೈಂಡಲ್ಲಿ ಇದ್ದಿದ್ದು ವರ್ಣ ಕಾರ್ ತಗೋಬೇಕು ಅಂತ. ವರ್ಣ ಅಂದರೆ ಸಡಾನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಸಡಾನಲ್ಲಿ ಯಾವುದಾದ್ರು ವರ್ಣ ಇಲ್ಲ ಹುಂಡೆ ಅಲ್ಲ ಮಚ್ಚ, ಅದು ಹುಂಡೆ ಯಾವುದಾದ್ರೂ ಆಗಲಿ ಸಡನ್ ಕಾರ್ ತಗೋಬೇಕು ಅಂತ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಆಗಿದ್ದು. ಫಸ್ಟು ವರ್ಣ ಅಲ್ಲಿ ಫಿಕ್ಸ್ ಆಗಿದ್ದೆ. ಅದಾದಮೇಲೆ ವರ್ಣಲ್ಲಿ ಯಾವುದು ನನ್ನ ಬಜೆಟಲ್ಲಿ ನನ್ನ ರೇಂಜಲ್ಲಿ ಚೆನ್ನಾಗಿರೋ ಕಾರ್ಗಳು ಯಾವುದೂ ಸಿಗಲಿಲ್ಲ. ಅದಾದಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದೆ. ಮುಂಚೆ ನನಗೆ ವೆಂಟೋ ಕಾರ್ ಇದೆ ಅನ್ನೋದನ್ನು ಅದು ನಾನು ಕೇಳೇ ಇರಲಿಲ್ಲ ಮಚ್ಚ. ನಾನು ಜಸ್ಟ್ ಫೋಕ್ಸ್ ವ್ಯಾಗನಲ್ಲಿ ಪೋಲೋ ಇದೆಯಲ್ಲ, ಪೋಲೋ ಅವೆಲ್ಲ ಇದಾವೆ ಅಂತ ಕೇಳಿದ್ನಷ್ಟೇ. ವೆಂಟೋ ಮತ್ತು ಈ ಜಟಾ ಇರ್ಬೋದು, ಮತ್ತು ಈ ಅಮೀನೋ ಅವೆಲ್ಲ ನಾನು ಆಟೋ ಕಾರ್ನ ನಾನು ಸ್ಪಿನಿಯಲ್ಲಿ ನೋಡಿದೆ.
ಸ್ಪಿನ್ನಿಯಲ್ಲಿ ನೋಡಿದಾದ್ಮೇಲೆ ಓಕೆ ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ. 1.6 ಲೀಟರ್ ಇಂಜಿನ್ ಇದೆ, ಒಳ್ಳೆ ಪವರು. ನನ್ನ ಮೈಂಡ್ ಸೆಟ್ ಯಾವತ್ತು ಏನು ಅಂತಂದರೆ ಏನೇ ತೊಗೊಂಡ್ರು ಅಟ್ಲೀಸ್ಟ್ ಅದೊಂದು ಟಾಪ್ ಮೀನ್ ಹೈಲೈನು ಬೇಸ್ ಲೈನ್ಗಿನ್ನೂ ಮಿಡ್ ವೇರಿಯಂಟ್ಗಿನ್ನೂ ಒಂದು ಹೈಲೈನ್ ತೊಗೋಬೇಕು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ. ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋದೊಂದು ಕಾನ್ಸೆಪ್ಟು. ಸೊ ಅದಾದಮೇಲೆ ಸ್ಪಿನ್ನಿಯಲ್ಲಿ ಫಸ್ಟು ನೋಡೋಕೆ ಹೋದ್ಮೇಲೆ ಫಸ್ಟ್ ನಾನೇ ಒಬ್ಬನೇ ನೋಡ್ಕೊಂಬಂದಿದ್ದೆ ಮಚ್ಚ. ಯಾವಾಗ ಇಲ್ಲ ನೀನು ಮುಂಜಿನ ಹೋಗಿದ್ದೆ? ಇಲ್ಲ ಮಂಜನ್ನ ನಾನು ಡೆಲಿವರಿ ದಿವಸ ಕರ್ಕೊಂಡೋಗಿದ್ದು. ಅದಕ್ಕೆ ಮೊದಲು ಇಲ್ಲ ಮಂಜನ್ನ ಆ್ಯಕ್ಚುಲಿ ನಾನು ಡೆಲಿವರಿ ದಿನ ಕರ್ಕೊಂಡೋಗಿದ್ದು. ನೀನೇ ಹೋಗಿದ್ದು. ಫಸ್ಟು ಕಾರು ಟೆಸ್ಟ್ ಡ್ರೈವರ್ ಹೆಂಗಿದೆ ಕಾರ್ ನೋಡ್ಕೊಬರೋಣ ಅಂದ್ಬಿಟ್ಟು ನಾನು ಇವನು ಅವಾಗ ಜೊತೆಲೇ ಇದ್ದಿದ್ದು. ಅವಾಗ ನಾನು ಇವನನ್ನು ಕರ್ಕೊಂಡು ಹೋದೆ. ಅದು ಇನ್ನು ಕೆಳಗಡೆ ಮಾಡೋ ಇವನು ಕಣ್ಕೊ ಇನ್ನು ಕೆಳಗೆ ಇರು ಹಾಂ ಹೇಳ್ಕೊ ಬೇಡ ಹೋಗ್ಬಿಡ್ಲಿರು. ಹಾಂ ಇವಾಗ ಹೇಳ್ಕೊ ನೋಡಿ. ಸೊ ಜರ್ಮನ್ ಕಾರ್ಸಲ್ಲಿ ಇಂಡಿಕೇಟರ್ ಎಲ್ಲ ಲೆಫ್ಟ್ ಸೈಡ್ ಇರುತ್ತೆ, ವೈಪರ್ ಎಲ್ಲ ರೈಟ್ ಸೈಡ್ ಇರ್ತಾರೆ. ನಮ್ಮನ್ನು ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ ಮಗ? ನಾನು ಮಹೇಂದ್ರ ಓಡಿಸಿ ಇದ್ರ ಸ್ವಲ್ಪ ಡೌಟು. ಅದಕ್ಕೆ ಸೊ ಅದಾದಮೇಲೆ ಸ್ಪಿನ್ನಿಯಲ್ಲಿ ನಾನು ಇವನು ಫಸ್ಟು ಟೆಸ್ಟ್ ಡ್ರೈವ್ ಮಾಡೋಕೆ ಹೋದ್ವಿ. ಅವಾಗೆಲ್ಲ ಚೆನ್ನಾಗೇ ಇತ್ತು. ಅದಾದಮೇಲೆ ಫಸ್ಟ್ ಎಲ್ಲ ಒಂದು ಸಲ ನೋಡ್ಕೊ ಬಂದ್ವಿ, ಇಷ್ಟ ಆಯಿತು, ಕಾರೆಲ್ಲ ಚೆನ್ನಾಗಿತ್ತು. ತಿರ್ಗಾ 5ನೇ ಗೇರ್ಗೆ 3ನೇ ಗೇರ್ಗೆ ಆಮೇಲೆ ಏನಾಯಿತು, ಟೆಸ್ಟ್ ಡ್ರೈವ್ ಎಲ್ಲ ನೋಡ್ಕೊಬಂದು ಮತ್ತೆ ನಮಗೆ ಇದು ಇಂಜಿನ್ದು ಮತ್ತು ಕೆಲವೊಂದು ಪಾರ್ಟ್ಗಳದ್ದೆಲ್ಲ ಕನ್ಫರ್ಮೇಷನ್ ಎಲ್ಲ ಬೇಕಾಗಿತ್ತು. ಎಲ್ಲರೂ ಒಂದು ಸೈಡ್ಗೆ ಹಾಕೋ ಮಗ, ಕಬ್ಬಿನ ಜ್ಯೂಸ್ ಏನಾದರೂ ಇದ್ರೆ ಕುಡಿಯೋಣ. ರೈಟ್ ಸೈಡ್ ಲೆಫ್ಟ್ ಸೈಡೆಲ್ಲ ಇರೋ. ಅದಾದಮೇಲೆ ಒಂದು ಇದು ಥರ್ಡ್ ಪಾರ್ಟಿಯಿಂದ ಒಂದು ಮೆಕ್ಯಾನಿಕ್ನ ನಾನು ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಎಷ್ಟು 1200 ನೋಡಿ ಅಲ್ಲಿದೆ, 1200 ರುಪೀಸ್ ಏನೋ ಪೇ ಮಾಡಿಬಿಟ್ಟು 1200 ಏನೋ ಪೇ ಮಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಡು ಬುಕ್ ಮಾಡಿದ್ದೆ. ಅವ್ನು ಬಂದು ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆಲ್ಲ ಇವ್ರು ಅಲೋ ಮಾಡೋದಿಲ್ಲ, ಸ್ಪಿನ್ನಿ ಅವರು ಔಟ್ಸೈಡ್ಗೆ ಹೋಗಿ ನಾವು ಇನ್ಸ್ಪೆಕ್ಟ್ ಮಾಡೋದಕ್ಕೆಲ್ಲ. ಇಲ್ಲಿವರೆಗೂ ಸ್ಟೋರಿನ ಸ್ಟಾಪ್ ಮಾಡಿರ್ತೀನಿ. ನೆಕ್ಸ್ಟು ಇವಾಗ ಕೇನ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ, ಕುಡಿದ್ಬಿಟ್ಟು ಇಲ್ಲಿಂದ ಸ್ಟಾಪ್ ಮಾಡ್ತೀನಿ ನಾನು. ಏನೋ ಮಗ ಏನೋದಿಲ್ಲ ಫುಲ್ಲು ಸೈಕ್ ಆಗ್ಬಿಟ್ಟಿದ್ಯಾ? ಏನ್ ಗೊತ್ತಾ ಬೇ, ಹಾಂ ನಾನು ನಿನ್ ಕಾರ್ ಓಡಿಸಿದ್ದು 5 ಕಿಲೋಮೀಟರ್ ಅಷ್ಟೇ ಮೊನ್ನೆ. ಇವಾಗ ಲೈಕ್ ಇಟ್ಕೊಂಡಿದ್ದ ಹಾಕೊಂಡು ಓಡಿಸ್ತಾ ಇದೆಯಾ? ಇಲ್ಲ, ನಾನು ಚಪ್ಪಲಿ ತೆಗಿತೀನಿ. ನನ್ನ ಕಲಿಯುವಾಗ ಯಾವತ್ತಷ್ಟು ಚಪ್ಪಲಿ ಕಲಿಯೋದೇನಿಲ್ಲ, ಅವ್ನು ಓಡಿಸ್ತಾನೆ ಮಗ, ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಇಲ್ಲ. ಏನ್ ದಿಲೀಪ? ಹಾಂ ಹಾಕೋ, ಸಣ್ಣಗಿರ್ಲಿ. ಅಣ್ಣ ಐಸ್ ಹಾಕಿದ್ಯಾ? ಐಸ್ ಹಾಕಿಲ್ಲ. ಇಲ್ಲ, ಐಸ್ ಇಲ್ವಾ? ಐಸ್ ಇದ್ದೀರಿ ಇನ್ನೂ ಸಣ್ಣಗಿರೋದು. ಕೇನ್ ಜ್ಯೂಸು ಟ್ರೀಟ್ ಬಂದು ಇವಾಗ ದಿಲೀಪ್ ಬಂದು ಮಗ, ಥ್ಯಾಂಕ್ಸ್ ಮಗ. ಈ ಟೈಮ್ ಅದು ಕೆಲ್ಸ್ಕೊಂಡಿಲ್ಲ. 2ನೇ ಸಲ ರೆಕಾರ್ಡ್ ಮಾಡ್ತಿರೋದು ಇದು. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಮಾತಾಡಿದ್ದೀರಿ. ಒಳ್ಳೆ ಕಾನ್ವರ್ಸೇಷನ್ ಎಲ್ಲ ಆಯಿತು. ಬಟ್ ವಿಡಿಯೋ ರೆಕಾರ್ಡ್ ಮಾಡೋ ಬಟನ್ ಮರ್ತೋಗಿದ್ದೀರಿ. ಸೊ ಈಗ ಕೇನ್ ಜ್ಯೂಸ್ ಎಲ್ಲ ಕುಡ್ದು ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ನಾನು ಸ್ಟೋರಿನೆಲ್ಲ ಕಂಟಿನ್ಯೂ ಮಾಡಿದ್ದೆ. ಆ್ಯಕ್ಚುಲಿ ಫುಲ್ ಆಲ್ಮೋಸ್ಟ್ ಸ್ಟೋರಿ ಎಲ್ಲ ಹೇಳಿದ್ದೆ. ಅಗೈನ್ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ ಏನೋ ಆಗಿದೆ ಮಚ್ಚ, ಫುಲ್ ಜಾಮ್ ಹೈವೇದಲ್ಲಿ. ಏನೋ ಆಕ್ಸಿಡೆಂಟ್ ಏನೋ ಆಗಿರೋ ಥರ ಇದೆ. ಸೊ ಸ್ಟೋರಿ ನಾನು ಎಲ್ಲಿವರೆಗೂ ಹೇಳಿದೆ ಅಂತಂದರೆ, ಸೊ ನಾನು ಸ್ಪಿನ್ನಿಯಲ್ಲಿ ಕಾರು ತೊಗೊಳಕ್ಕೂ ಮುಂಚೆ ಒಂದು ಮೆಕ್ಯಾನಿಕ್ನ ಬುಕ್ ಮಾಡಿದ್ದೆ. ಸೊ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಆಲ್ರೆಡಿ ಸ್ಪಿನ್ನಿಯವರು 200 ಪಾಯಿಂಟ್ಸು ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಇದರಲ್ಲಿ ನಾನು ಥರ್ಡ್ ಪಾರ್ಟಿ ಅವ್ರು ಮಾಡಿದ್ದು 300 ಇನ್ಸ್ಪೆಕ್ಷನ್ ಪಾಯಿಂಟ್ಸು. ಸೊ ಆಲ್ರೆಡಿ ಸ್ಪಿನ್ನಿಯಲ್ಲಿ ತೊಗೋತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಅವರು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಯಾವ್ಯಾವ ಥರ ಕ್ವಾಲಿಟಿ ಚೆಕ್ಸ್ ಮಾಡಿರಬೇಕು, ಕಾರ್ನು ಎಲ್ಲ ಥರನೂ ಮಾಡಿರ್ತಾರೆ. ಓಹೋ ಯಾವುದೋ ಲಾರಿ ಮಚ್ಚ ಅಲ್ಲಲ್ಲ ನೀನು. ಓ ಬಾ ನೋಡೋಣ. ಏನೋ ಫುಲ್ಲು ಮುಂದೆ ಎಲ್ಲ ಇದಾಗ್ಬಿಟ್ಟಿದ್ದಂಗಿದೆ ಗುರು. ಅಣ್ಣ ನೀನೇನು ನೀನು ಬಾ, ನೀನು ಮುದ್ದೆ ಓಡಿಸ್ಕೊಂಡು ಅಲ್ಲಿ ಸೈಡಲ್ಲಿ ಹಾಕೋ, ನಾವು ಹೋಗಿರ್ತೀವಿ ನೋಡ. ಹೋಗ್ತಾ ಇರು ಗುರು. ಇಲ್ಲ, ನೀವು ಓಡ್ತೀಯ ಅಂದ್ರೆ ಬಾ, ನಾ ಬರ್ತೀನಿ.
ನಿಧಾನಕ್ಕೆ ಹೋಗೋ. ಈ ಆ ಕಡೆಯಿಂದ ಹೆಂಗ ಬಂದವರು ಪ್ಯಾನಿಕ್ ಮಚ್ಚ ಆ ಸೈಡಿಂದ ಡಿವೈಡರ್ ಇಂದ ಹೊಡ್ಕೊಂಡ್ ಬಂದಿರೋದು ಅವನು. ಅಣ್ಣ ಯಾರಿಗೇನಾಗಿಲ್ಲ, ಯಾರಿಗೇನಾಗಿಲ್ಲ. ಹೆಂಗಾಗಿದೆ ಅಂದ್ರೆ ಆ ಕಡೆಯಿಂದ ಬಂದಿರೋದು. ಇದು ಕೂತ್ಕೊಂಡು ಕಾರ್ ಕೂತ್ಕೊಂಡು ಅದ ಟೂ ವೀಲರ್ ಡ್ರೈವರ್ ಒಬ್ಬರೇ ಇದ್ದಿದ್ದಂತೆ. ಇದ್ರಲ್ಲಿ ಇವ್ರಿಗೆ ಯಾರಿಗೂ ಏನೂ ಆಗಿಲ್ವಾ? ಅವ್ರಿಗೂ ಏನೂ ಆಗಿಲ್ಲ ಪಾಪ, ಯಾರಿಗೂ ಏನೂ ಆಗಿಲ್ಲ. ಮಗು ಮಗುಕೇನೆ ಏಟ್ ಆಗೈತೆ. ಗಾಡಿ ನೋಡೋಣ. ಯಾರಿಗೇನಾಗಿಲ್ಲ ಅಂತ. ಯಾರಿಗೇನಾಗಿಲ್ಲ, ಬಟ್ ಓಹೋ ಗಾಡಿ ಕಂಡೀಷನ್ ನೋಡಿದ್ರು ಸೈಕ್. ಓ ಇದು ನೆಲ್ಲದು ನೆಲ್ತಾನೆ ಇದು ಹಾಕಿರೋದು ಮಡಕೆ ಮಗ. ಇದು ಇದ್ರದ್ದು ಬೇರೆ ಬೇರೆ ಕಾರ್ದು. ಬಾ ಬಾ ಮುಂದೆ ಹೋಗೋಣ ಬಾ. ಇದೇನೋ ಬೇರೆ ಗಾಡಿ ಮಾತ್ರ. ಅದು ನೆಲ್ಲು ಬಂದ್ಬಿಟ್ಟು ಮಡಕೆಗೆ ಹಾಕಿರೋದು. ಆ ಕಡೆಯಿಂದ ಬಂದಿರೋದು. ಆ ಕಡೆಯಿಂದ ಬಂದು ಇದು ಬಂದಿರೋದು. ಇದು ಇದು ಈ ಸೈಡ್ ಇಂದ ಹೋಗ್ತಾ ಇರೋದಾ? ಆ ಕಡೆಯಿಂದ ಹಂಗ ಬಂದವನೆ. ಇದು ಈ ಕಡೆಯಿಂದ ಎಲ್ಲ ಹೋಗ್ತಾ ಇರೋದು. ಟರ್ನ್ ಆಗಿದೆ ಗಾಡಿ. ಒಟ್ಟಲ್ಲಿ ಈ ಗಾಡಿ ಬಂದಿರೋದು ಆ ಕಡೆ ಎಲ್ಲ ಕ್ಲಿಯರ್ ಮಾಡ್ತಾ ಇದಾರೆ. ಬನ್ನಿ ನಾವು ಹೋಗೋಣ. ಟ್ರಾಫಿಕ್ ಅಲ್ಲೊಂದು ಕಾರ್ ಹೊಡೆದಿದೆ. ಯಾರಿಗೂ ಪ್ರಾಣಾಪಾಯ ಏನೂ ಇಲ್ಲ. ಟ್ರಾಫಿಕ್ ಜಾಮ್ ಮಾಡೋದು ಬೇಡ. ನಾವು ಹಿಂಗೆ ನಿಂತ್ಕೊಂಡಿದೆ ಎಲ್ಲರಿಗೂ ಜಾಮ್ ಆಗುತ್ತೆ. ಸೊ ಓ ಆ ಕಾರ್ಗೆ ಹೊಡೆದಿರೋದು. ಹೊಡೆದವನೆ. ಒಟ್ಟಿನಲ್ಲಿ ಯಾರಿಗೂ ಏನೂ ಆಗಿಲ್ಲ. ಏನಾಗಿಲ್ಲ. ಓ ಗಾಡ್. ಎಂತ ಆಕ್ಸಿಡೆಂಟ್ ಅಂದ್ರು ಅಲ್ಲ. ಇಂಥವೆಲ್ಲ ಸ್ವಲ್ಪ ಗ್ರೇಸ್ ಜಸ್ಟ್ ಮಿಸ್ನಲ್ಲಿ ಇದಾಗುತ್ತೆ. ಇಲ್ಲಾಂದ್ರೆ ಏನೋ ಮಿಸ್ ಆಗಿರೋದ್ರಿಂದ ಆಗಿರುತ್ತೆ ಅಷ್ಟೇ. ಸಣ್ಣ ಮಿಸ್ಟೇಕ್ ಇಂದ ನೋಡಿ ಎಷ್ಟು ಜನ ಎಷ್ಟು ಜನ ಅವ್ರು ಯಾರು ಅಲ್ಲಿ ಇದ್ದಂಗಿರಲಿಲ್ಲ. ಯಾರು ಇದ್ದಂಗಿಲ್ಲ. ಎಲ್ಲ ಒಳಗಡೆ ಅಲ್ಲಿ ಅಂಗಡಿಗೆ ಹೋಗಿ ಹೊಡೆದಿರೋದು. ಮಡಿಕೆ ಅಂಗಡಿ. ಹೌದು ಅಲ್ಲಿ ಮಡಿಕೆ ಅಂಗಡಿಗೆ ಹೋಗಿ ಅಲ್ಲಿ ಒಳಗಡೆ ಕುಳ್ಸೋರು. ಯಾರಿಗೂ ಏನಾಗಿಲ್ಲ. ಲಕ್ಕಿಲಿ ಯಾರಿಗೂ ಏನಾಗಿಲ್ಲ. ಏನ್ ಬಿಡಿ. ಹೈವೇಸ್ ರೋಡ್ಸ್ ಆರ್ ಅನ್ಪ್ರೆಡಿಕ್ಟಬಲ್. ಅಲ್ಲ ಹೈವೇ ಎಷ್ಟು ಸ್ಮೂತ್ ಅನ್ಸುತ್ತೋ ಅಷ್ಟೇ ಡೇಂಜರ್. ಅಷ್ಟೇ ಡೇಂಜರ್. ಸ್ವಲ್ಪ ಯಾಮಾರ ಅವ್ನು ಡಿವೈಡರ್ ಹತ್ತಿ ಈ ಕಡೆಗೆ ಬಂದಿರೋದಲ್ವಾ? ಹೌದು, ಆ ಕಡೆಯಿಂದ ಈ ಕಡೆ ಬಂದಿರೋದು. ಈ ಕಡೆ ಹೋಗ್ತಾರ ಗಾಡಿಗಳಿಗೆಲ್ಲ ಟಚ್ ಮಾಡ್ಕೊಂಡು ಹೊರಟವನು. ಒಂದು ಸ್ವಲ್ಪ ಯಾಮಾರಂಗಿಲ್ಲ ದಿಲೀಪ. ದಿಲೀಪ ಸ್ವಲ್ಪ ಯಾವಾರಂಗಿಲ್ಲಪ್ಪ. ನೀನು 4 ಮಿರರ್ ಅಲ್ಲ 4 ಅಲ್ಲ 5 ಎಷ್ಟಿದ್ರೆ ಅಷ್ಟು ನೋಡು. ನಾನು ನೋಡ್ತಾ ಇದ್ದೀನಿ ಬಾರಿ. ನೋಡಿ ಹಿಂಗೆ 5ನೇ ಗೇರ್ ಹಾಕೋ, 3ನೇ ಗೇರ್ ಹಾಕೋ. ಅಲ್ಲ ಮಿರರ್ ನೋಡಿದ್ರೆ ಗೇರ್ ಬರ್ತವನೆ. ಗೇರ್ ನೋಡಿದ್ರೆ ಏನ್ ಗೊತ್ತಾ, ಹಿಂಗೆ ಹಿಂಗೆ ಹಾಕೋಕ್ ಹೋಗಿರ್ತೀನಿ. 80 ಹೋಗ್ಬೇಡ. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಕೆಳಗೆ ಬ್ರಿಡ್ಜ್ ಕೆಳಗಡೆ ಫುಲ್ ಸ್ಲೋ ಮಾಡ್ಕೋಬೋದು. ಏನು ಬೇಕಾಗಿದೆ ಇಲ್ಲಿ ಯಾವ್ದು ಬರುತ್ತೆ ಕೆಳಗಡೆ ಯಾರು ಬರ್ತಾರ ಇಲ್ಲ ಮಗ. ಚೆನ್ನಾಗಿದೆ ನಮ್ದೆ. ನಿಂದು ಫಾಲೋ ಮಾಡ್ಬೇಕು, ನಮ್ದು ನಾವು ಫಾಲೋ ಮಾಡ್ಬೇಕಷ್ಟೇ. ಇವಾಗ ಆರನ್ನ ಹಾಕೋ. ಎಲ್ಲ ಚೆನ್ನಾಗಿದೆ ನಮ್ದೆ. ಕರೆಕ್ಟಾ? ಎಲ್ಲ ಚೆನ್ನಾಗಿದ್ರೆ ನಮ್ದೇ. ನಮ್ದು ಒಂಚೂರು 3 ಜನದಲ್ಲಿ ಒಬ್ಬರು ಗ್ರಾಚಾರ ಮಿಸ್ ಆಗಿದ್ರು ಏನೋ ಆಗತ್ತೆ ಅಂತಲ್ಲ, ಇರೋದನ್ನ ನಾವು ಫಾಲೋ ಮಾಡ್ಬೇಕಷ್ಟೇ. ನಾವಂತೂ ಫುಲ್ ಗಾಬರಿ ಕಾರ್ ಓಡಿಸೋದ್ರಲ್ಲಿ. ಏನಿಲ್ಲ ಏನಿಲ್ಲಪ್ಪ. ಇನ್ನೊಂದು ಎರಡು 3 ಸಲ ಓಡಿಸಿದ್ರೆ ಈ ಕಾರ್ ಓಡಿಸಿದ್ರೆ ಗೊತ್ತಾಗೋದಿಲ್ಲ. ಹಂಗ ಓಕೆ ಬಾಯ್. ಒಳ್ಳೇದಾಗಿ ಮಚ್ಚ. ಮನೆ ಹತ್ರ ಬಂದ್ವಿ. ಸೊ ಫೈನಲಿ ದಿಲೀಪ್ ಈಸ್ ಲಿವಿಂಗ್ ಮಗ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆಮೇಲೆ ಬರ್ತೀನಿ. ಅನಿಸಿಕೆ ಹೋಗಿ ಬಂದಿದ್ದು ಅನಿಸಿಕೆ ನಾರ್ಮಲ್. ಏನು ಸುಮ್ಮನೆ ಏನೋ ಒಂದು ರೈಡ್ ಔಟ್ ಬಂದಿದೆ ಅಷ್ಟೇ. ಬೈಕು ನೋಡಿಲ್ಲ ಏನಿಲ್ಲ, ಸುಮ್ಮನೆ ಶೋರೂಮು ವಿಸಿಟ್. ನೆಕ್ಸ್ಟ್ ಒಂದು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ ಮಗ, ಬಾಯ್. ಸಿ ಯು. ಏನ್ರೋ ಸೊ ಬ್ಯಾಕ್ ಟು ಹೋಮ್. ಹೋಗಿದ್ದ ಕೆಲಸ ಸ್ವಲ್ಪ ಆಯಿತು ಅಷ್ಟೇ. ಸೊ ಹ್ಯಾಡ್ ಫನ್. ಆ್ಯಂಡ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.